ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡೋಕ್ಕೆ 10 ವರ್ಷ ಬೇಕಾಯ್ತು ಇವ್ರಿಗೆ. ಹಾದಿ ಬೀದಿಯಲ್ಲಿ ಸಿಡಿ ಇದೆ, ಅದು ಇದೆ, ಇದಿದೆ, ಬಾರೋ ಹೋಗೋ, ಅವನು ಇವನು ಬಕಾಸುರ ರಾವಣ ಎಲ್ಲ ಹೇಳಿದ್ದಾಯ್ತು ಅವರು. 10 ವರ್ಷ ಬೇಕಾಯಿತು. ಅಟ್ಲೀಸ್ಟ್ ಇವರು ಜನಾನೇ ಪಾಠ ಕಲಿಸ್ತಾರೆ ಇವರಿಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರನ್ನ ಕರ್ಕೊಂಡು ಬಂದಿದ್ದೆ ನೀವು ಅನೈತಿಕವಾಗಿ ನಿಮ್ಮ ನಂಬರ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ನೀವು ಆಡಳಿತ ಪಕ್ಷದಲ್ಲಿ ಇದ್ದಂತಹ ಈ ಶಾಸಕರುಗಳನ್ನು ತಾವು ಆಪರೇಷನ್ ಕಮಲ ಮಾಡಿದ್ರಿ, ರಾಜೀನಾಮೆ ಕೊಡಿಸಿದ್ರಿ, ಮುಂಬೈಯಲ್ಲಿ ರೆಸಾರ್ಟಲ್ಲಿ ಇಳಿಸಿದ್ರಿ. ಅದಾದ ಮೇಲೆ ಅವರನ್ನು ರಾಜೀನಾಮೆ ಕೊಡಿಸಿ ನಿಮ್ಮ ಪಕ್ಷಕ್ಕೆ ಕರ್ಕೊಂಡು ನಿಮ್ಮ ಒಂದು ನಂಬರ್ಸನ್ನು ಜಾಸ್ತಿ ಮಾಡಿಕೊಂಡ್ರು. ಓನ್ಲಿ ಬಿಕಾಸ್ ಆಫ್ ಅಧಿಕಾರ ಅಷ್ಟೇ. ಓನ್ಲಿ ಬಿಕಾಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರೇನು BJP ಪಕ್ಷದ ತತ್ವ ಸಿದ್ಧಾಂತ ನಂಬಿಕೆ ಮೋದಿ ಅವರ ಶಕ್ತಿಯನ್ನು ನಂಬೇನು ಬಂದವರಲ್ಲ. ಅವರು ಕೂಡ ಅಧಿಕಾರದ ಆಸೆಗೆ ಬಂದರು. ನೀವು ಕೂಡ ಅಧಿಕಾರದ ಆಸೆಗೆ ತಗೊಂಡ್ರಿ ಅವರನ್ನು. ಖಂಡಿತ. ಯಾರ್ಯಾರನ್ನ ನೀವು ಉಚ್ಚಾಟನೆ ಮಾಡಿದ್ರಿ? ಉದಾಹರಣೆಗೆ ಶರತ್ ಬಚ್ಚೇಗೌಡರು ಹೊಸಕೋಟೆಯಲ್ಲಿ, ಇವ್ರಿಗೋಸ್ಕರ ಯಾರವರು ನಮ್ಮ ಈಗ ಅವರು MTB ನಾಗರಾಜ್ ಅವರು ಕಾಂಗ್ರೆಸ್ಸಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದ್ರಿ, ರಾಜೀನಾಮೆ ಕೊಡಿಸಿದ್ರಿ. ಅವ್ರಿಗೆ ಟಿಕೆಟ್ ಕೊಡೋ ಸಲುವಾಗಿ ಶರತ್ ಬಚ್ಚೇಗೌಡರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿದ್ರಿ. ಹೌದಾ? ಶರತ್ ಬಚ್ಚೇಗೌಡರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರಿ. ಶರತ್ ಬಚ್ಚೇಗೌಡರು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು. ಅದಕ್ಕೆ ಶರತ್ ಬಚ್ಚೇಗೌಡರನ್ನ ಉಚ್ಚಾಟನೆ ಮಾಡಿದ್ರು. ಯಾರಿಗೋಸ್ಕರ? ಹೊರಗಡೆಯಿಂದ ಬಂದವ್ರಿಗೋಸ್ಕರ. ಆಯಿತಾ? ಹೊಸಪೇಟೆ ವಿಜಯನಗರದಲ್ಲಿ ಆನಂದ್ ಸಿಂಗ್ ಅವ್ರಿಗೋಸ್ಕರ ಕವಿರಾಜ್ ಅರಸ್ ಅವರಿಗೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಕೊನೆಗೆ ಏನು ಮಾಡಿದ್ರಿ ನೀವು? ನಿಮ್ಮದೇ ಪಕ್ಷದವ್ರನ್ನ, ಹೊರಗಡೆಯಿಂದ ಬಂದವ್ರಿಗೋಸ್ಕರ ನಿಮ್ಮದೇ ಪಕ್ಷದವ್ರನ್ನ ಉಚ್ಚಾಟನೆ ಮಾಡಿದ್ರಿ ನೀವು. ಶರತ್ ಬಚ್ಚೇಗೌಡರು ಉಚ್ಚಾಟನೆ ಮಾಡಿದ್ರಿ. ಕವಿರಾಜ್ ಅರಸ್ ಅವ್ರನ್ನ ಬೆಳಗಾವಿ ಗೋಕಾಕ್ ಕ್ಷೇತ್ರದಲ್ಲಿ 2019ರಲ್ಲಿ BJPಯಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಟ್ರಿ. ಅಲ್ಲಿ ಅಶೋಕ್ ಪೂಜಾರಿ ಅವರು ಪಾಪ ಅವರಿಗೆ ಟಿಕೆಟ್ ವಂಚನೆ ಆಯಿತು. ಅದಕ್ಕೋಸ್ಕರ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ. ಈಶ್ವರಪ್ಪ ಇವರು ಯಾರೋ ವಿಜಯೇಂದ್ರ ಅವ್ರಿಗೋಸ್ಕರ ನೀವು ಈಶ್ವರಪ್ಪನವ್ರನ್ನ ಅಮಾನತು ಮಾಡಿದ್ರಿ. ಹೌದಾ? ಹೌದು. ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ, ಮಾಡಾಳ್ ವೀರಪಾಕ್ಷಪ್ಪ ಅವ್ರನ್ನ, ಇಷ್ಟೆಲ್ಲ ಆಯ್ತು. ಬಟ್ ಆದ್ರೆ ಈಗ ಇವರು ಗೆದ್ದೆತ್ತಿನ ಬಾಲ ನೋಡ್ದಂಗೆ ಒಂಥರ. ಸೊ ಅವರು ಅದೇ, ಇವರು ಅದೇ, ಪಕ್ಷನೂ ಅದೇ, ಇಬ್ಬರಲ್ಲಿ ವ್ಯತ್ಯಾಸ ಏನಿಲ್ಲ. ಇವರು ಅದೇ, ಪಕ್ಷನೂ ಅದೇ. ಪಕ್ಷನೂ ಅಧಿಕಾರಕ್ಕೋಸ್ಕರ ಅವರನ್ನ ತಗೊಂಡಿತ್ತು, ನಿಮ್ಮ ಹತ್ರ ಅಧಿಕಾರ ಇಲ್ಲ, ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನೋ ಬಿಗ್ ಡಿಫ್ರೆನ್ಸ್ ಅಷ್ಟೇ, ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ. ನೀವು ಅದೇನೋ ಅಂತಾರಲ್ಲ, ಅನ್ನ ಹಳಸಿತ್ತು, ಇದೇನೋ ಇನ್ನೊಂದು ಮತ್ತೇನೋ ಆಗಿತ್ತಂತ, ಅದೆಲ್ಲ ಹೇಳಂಗಿಲ್ಲ. ಹಾಗೆ ಸೊ ನಿಮ್ಮಿಬ್ರದ್ದು ಈಕ್ವಲ್, ಬರಾಬರ್. ಏನು ಅವರಿಗೆ ಪಕ್ಷಕ್ಕೆ ಏನು ಮೋಸನೂ ಇಲ್ಲ, ನಿಮಗೂ ಏನು ಮೋಸ ಇಲ್ಲ. ಅವರು ಕಾಯ್ತಾ ಇದ್ರು ಯಾವಾಗಪ್ಪ ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಇನ್ನೂ ಬಹಳ ಜನ ಇದ್ದಾರೆ BJPಯಲ್ಲಿ, ರೆಬಲ್ಸ್ಗಳು ಬಹಳಷ್ಟು ಜನ ಇದ್ದಾರೆ. ಸೊ ಅಂಥವ್ರನ್ನು ನೀವು ಕ್ಲೀನ್ ಮಾಡುವಂತಹ ಸಕಾಲ ಇದು. ಖಂಡಿತ ನಿಮ್ಮ ಪಕ್ಷವನ್ನು ಕ್ಲೀನ್ ಮಾಡ್ಕಿ. ಈಗ ಪದೇ ಪದೇ ಈ ರೆಬಲ್ಸ್ ಅನ್ನೋಂಥ ಹಣೆಪಟ್ಟಿ ನಿಮ್ಮ ಪಕ್ಷಕ್ಕೇನು ಅಂಟಿದೆ, ಅದರಿಂದ ನೀವು ಹೊರಗಡೆ ಬರೋದಕ್ಕೆ ಇದು ಒಳ್ಳೆ ಟೈಮ್. ಕ್ಲೀನ್ BJP ಅಂತ ಕ್ಲೀನ್ ಮಾಡಿಬಿಡಿ ಅತ್ಲಾಗೆ. ಮುಂದಿನ ಎಲೆಕ್ಷನ್ಗೆ ಈಗೇನೋ ಕಾಂಗ್ರೆಸ್ ಸರ್ಕಾರಗಳು ಎಡವಟ್ಟು ಮೇಲೆ ಎಡವಟ್ಟು ಮಾಡ್ತಾ ಇದ್ದಾರೆ, ಅದು ಬೇರೆ ನೀವು ಇದು ಮಾಡಿಸ್ಕೊಂಡಿದ್ದೀರಂತೇನೋ ಸರ್ವೆ 138ರಿಂದ ಇನ್ನೂ ಎಷ್ಟು ಸ್ಥಾನಗಳು ಬರ್ತವೆ ಅಂತ BJPಗೆ ಹೇಳಿದಾರಂತೆ. ಸೊ ನಿಮಗೆ ಅಧಿಕಾರದ ಕನಸಂತೂ ಇದ್ದೇ ಇದೆ, ಇದೇ ಒಳ್ಳೆ ಸಮಯ. ನೀವು ಕ್ಲೀನ್ ಮಾಡ್ಕೊಳ್ಳಿ. BJP ಕ್ಲೀನ್ BJP ಮಾಡ್ಕೊಂಬಿಡಿ. ಯಾರ್ಯಾರು ತಕರಾರಿದೆ, ಯಾರ್ಯಾರಿಗೆ ಅಪಸ್ವರ ಇದೆ, ಯಾರ್ಯಾರಿಗೆ ಭಿನ್ನಮತ ಇದೆ, ಎಲ್ಲರನ್ನೂ ಕಳಿಸ್ಬಿಡಿ ಅತ್ಲಾಗೆ. ಹೋಗ್ರಿ, ನಿಮ್ಗೆ ಬೇಕಾಗಿರೋ ಪಕ್ಷಕ್ಕೆ ಹೋಗ್ಬಿಡಿ ಅತ್ಲಾಗೆ ಅಂತ. ನೀವು ಕಳ್ಕೊಳ್ಳೋದು ಏನೂ ಇಲ್ಲ. ಈಗೇನು ನಿಮಗೆ ನಂಬರ್ಸ್ ಬೇಕಾಗಿಲ್ಲ. ಈಗ ನೋಡಿ, ಯತ್ನಾಳ್ ಅವ್ರು ಹೋದ್ರು, ಇವ್ರು ಹೋದ್ರು, ನಿಮಗೆ ಎನಿಹಾವ್ ನಿಮ್ಗೆ ನಂಬರ್ಸ್ ಕಡಿಮೆ ಆಗಿದೆ. ಅದೇನಂತ ಡಿಫ್ರೆನ್ಸ್ ಏನು ಮಾಡೋದಿಲ್ಲ. ಸೊ ಪಾರ್ಟಿ ವಿತ್ ದ ಡಿಫ್ರೆನ್ಸ್ ಅಲ್ವಾ ನೀವು? ಮೋದಿ ಅಂತ ಶಕ್ತಿ ಇದೆ ನಿಮಗೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರ ನಾಯಕತ್ವ ಇಷ್ಟ ಇಲ್ಲದೆ ಅವ್ರನ್ನ ಕಳಿಸ್ಬಿಡಿ ಅತ್ಲಾಗ ಮನೆಗೆ. ಅಲ್ಲ ನಿಮ್ಗೆ ಬೇಕಾದರೆ. ಇಲ್ಲಪ್ಪ, ವಿಜಯೇಂದ್ರ ಅವ್ರಿಗೆ ಆವಾಗವಾಗ ಚೆಕ್ಮೇಟ್ ಕೊಡ್ತಾ ಇರೋಕ್ಕೆ, ಅಲ್ಲಿ ಇಲ್ಲಿ ಚುಚ್ತಾ ಇರೋದಕ್ಕೆ ಒಂದಿಷ್ಟು ಜನ ಬೇಕು ಅಂತ ನಿಮ್ಮ ಪಕ್ಷಕ್ಕಿದ್ರೆ ಇನ್ನೂ ಒಂದಿಷ್ಟು ಚುಚ್ಚಿಸ್ಕೊಳ್ಳೋಕೆ ರೆಡಿಯಾಗಿ ಅಷ್ಟೇ. ಈ ಕಡೆ DK ಶಿವಕುಮಾರ್ ಅವರು ವಜ್ರ ವೈಡೂರ್ಯಗಳು ನಮ್ಮ ಬಳಿ ಬರಲಿ, ಮುತ್ತು ರತ್ನಗಳು ಅವರಲ್ಲಿರಿ. ಅವ್ರು ಮುನಿರತ್ನ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುನಿರತ್ನ ವರ್ಸಸ್ DK ಶಿವಕುಮಾರ್ ಯಾವ ಲೆವೆಲ್ಗೆ ಬೆಳೆದಿದೆ ನಿಮಗೂ ಗೊತ್ತು. ಅವರು ಮುತ್ತು ರತ್ನ ಇಟ್ಕೊಳ್ಳಿ ಅಂತ. ಸೊ ಮುನಿರತ್ನ ಅವ್ರನ್ನ ಇಟ್ಕೊಂಡು ಅವರು ಪಕ್ಷ ಮುನ್ನಡೆಸ್ತಾರೆ ಅಂತಂದ್ರೆ ಅವ್ರು ಮುನ್ನಡೆಸ್ಕೊಳ್ಳಿ BJP ಅವರು. ಬಟ್
ವೆನ್ ಇಟ್ ಕಮ್ಸ್ ಟು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಅವ್ರೇನು ರೇಪ್ ಮಾಡಿದ್ರಾ ಅಂತ. ನನಗೆ ಒಂದು ಕ್ಷಣ ನಾನು ಹಿಂದಕ್ಕೆ ಹೋಗೋಕ್ಕೆ ಬಯಸ್ತೀನಿ. ಇದೇ ಡಿ ಕೆ ಶಿವಕುಮಾರ್ ಅವರು JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟು ಜನ ಹೋದ್ರಲ್ಲ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು BJPಗೆ ಹೋಗುವಾಗ ನೀವು ಎಷ್ಟು ಒದ್ದಾಡಿದ್ರಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ. ನೀವು ಯಾವ ಲೆವೆಲ್ಗೆ ಆ ಹೋಟೆಲ್ ಎದುರುಗಡೆ ನಿಂತ್ಕೊಂಡು ಮಳೆಯಲ್ಲಿ ಯಾವ ರೀತಿ ಬಿಲಬಿಲ ಅಂತ ಒದ್ದಾಡಿದ್ರಿ ನೀವು. ಒಂದು ಸರಿ ಮಾತಾಡೋಕ್ಕೆ ಅವಕಾಶ ಕೊಡ್ರಿ. ಒಂದು ಸಲ ನಮ್ಮ ಶಾಸಕರನ್ನ ಕಳಿಸ್ರಿ. ನಮ್ಮ ಪಕ್ಷದವ್ರು ಕಣ್ರಿ ಅವರು, ನಮ್ಮ ಪಕ್ಷದ ಚಿಹ್ನೆಯಲ್ಲಿ ಗೆದ್ದವರು ಕಣ್ರಿ ಅವರು. ಅವರನ್ನು ಕಳಿಸ್ರಿ, ನಾನು ಒಂದು ಸಲ ಮಾತಾಡ್ತೀನಿ ಅಂತ ನೀವು ಮಳೆಯಲ್ಲಿ ನಿಂತ್ಕೊಂಡು ಮುಂಬೈಯಲ್ಲಿ ಗೋಳಾಡಿದ್ರು ಕೂಡ ಮಹಾರಾಷ್ಟ್ರ ಪೊಲೀಸರು ನಿಮ್ಮನ್ನು ಒಳಕ್ಕೂ ಬಿಡಲಿಲ್ಲ ಹೋಟೆಲ್ ಒಳಗಡೆ. ನಿಮಗೆ ನೆನಪಿದೆಯಾ? ಮರ್ತಿದ್ದೀರಾ? ಈ ವಜ್ರ ವೈಡೂರ್ಯಗಳೇ ಆವತ್ತು ನಿಮ್ಮನ್ನು ಒಳಗೆ ಬಿಟ್ಕೊಂಡಿಲ್ಲ. ಈ ವಜ್ರ ವೈಡೂರ್ಯಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು. ಆವಾಗ ಒಬ್ಬ ರಾಜ್ಯಾಧ್ಯಕ್ಷರಾಗಿ ನೀವು ಎಷ್ಟು ಒದ್ದಾಡ್ಬಿಟ್ರಿ. ಆವಾಗ ನಿಮ್ಮದೇ ಶಾಸಕರು ನಿಮಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಯಾವ ಅಸಹಾಯಕತೆ ಆವಾಗ. ಈ ವಜ್ರ ವೈಡೂರ್ಯಗಳೇ ಆಗ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದವರು. ಆಗಲೂ ನೀವು ರಾಜ್ಯಾಧ್ಯಕ್ಷರು, ಈಗಲೂ ಕೂಡ ನೀವು ರಾಜ್ಯಾಧ್ಯಕ್ಷರು. ಆವಾಗ ಇವರೇನಾ ರಾಜ್ಯಾಧ್ಯಕ್ಷರು? ಓಕೆ, ಆ ಸ್ವಾಭಿಮಾನ ಬೇಡವಾ ಇವರಿಗೆ? ಏನು ಮಾಡಂಗಿಲ್ಲ. ಆದ್ರೆ ಸರ್ಕಾರ ಅವ್ರದೇ ಇದೆ, ಒಳ್ಳೇದಾದಂಗೆ ಆಯ್ತು ಅನ್ಸುತ್ತೆ. ಈಗ ಉಚ್ಚಾಟನೆ ಆಗಿರೋದು ವಾಪಸ್ ಬಂದಿದ್ದಾರೆ, ಒಂದು ಪ್ಲಸ್ ಆಗಿದೆ ಅನ್ನೋದು ಫಿಕ್ಸ್. ನೋಡ್ಬೇಕು ಮುಂದೆ ಏನ್ ಮಾಡ್ತಾರೆ, ಯಾವ ನಿರ್ಧಾರ ತಗೊಂತಾರೆ. ಇವರು ಸದ್ಯಕ್ಕಂತೂ ಬಿಡಕ್ ಆಗಲ್ಲ, ಅಧಿಕೃತವಾಗಿ ಕಾಂಗ್ರೆಸ್ ಸೇರಕ್ ಆಗಲ್ಲ. ನೋಡ್ಬೇಕು. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಇವರು ರೆಡಿ ಆಗಿದ್ದಾರೆ. ಅವ್ರನ್ನ ಮತ್ತೆ ಕರ್ಕೊಂಡು ಬರೋಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಹೋಗ್ಲಿರೋದು ವಜ್ರ ವೈಡೂರ್ಯಗಳು ನಮ್ಗೆ ಬರಲಿ ಅಂತ. ನಿಮ್ಗೆ ಆಸೆ ಇದ್ರೆ ತಗೊಂಬಿಡಿ, ಎಲ್ಲ ಮರೆತು. ಆಲ್ ರೈಟ್, ಓಕೆ. ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರಕ್ಕೆ ಕಮೆಂಟ್ ಮಾಡಿದ್ದಾರೆ. ಅವ್ರದ್ದೇ ಬೇರೆ ವರ್ಷನು, ಏನು ಕೇಳೋಣ ಬನ್ನಿ. ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ. ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗನ್ನಿಸ್ತದೆ. ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ. ಒಂದು ಸ್ಮಾಲ್ ಕರೆಕ್ಷನ್, ಆವಾಗ ದಿನೇಶ್ ಗುಂಡೂರಾವ್ ಇರ್ಬೋದು ರಾಜ್ಯಾಧ್ಯಕ್ಷರು, ಡಿ ಕೆ ಶಿವಕುಮಾರ್ ಅವರಲ್ಲ. ಸೊ ಇವರು ಹೋಗಿದ್ದು ಅಲ್ಲಿಗೆ. ಇವರು ಯಾರು, ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇವ್ರದ್ದು ವರ್ಷನ್ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಅಂತಂದ್ರೆ, ಇದು ವಿಜಯೇಂದ್ರ ಅವರ ವಿರುದ್ಧ ನಡೆದಿರುವಂತ ಉಚ್ಚಾಟನೆ ಇದು ಅಂತ. ಯಾಕೆ ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಮಾತಾಡ್ತಾ ಇದ್ರು ಅಂತ ಉಚ್ಚಾಟನೆ ಮಾಡಿದ್ರಲ್ಲ. ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರಿಗೆ ವಿಜಯೇಂದ್ರ ಅವರು ಅಭಯ ಕೊಟ್ಟಿದ್ರಂತೆ, ನೀವು ನಮಗೋಸ್ಕರ ಬಂದಿದ್ದೀರಿ, ನಮ್ಮ ಅಪ್ಪಾಜಿ ಅವ್ರಿಗೋಸ್ಕರ ಬಂದಿದ್ದೀರಿ, ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ವಿಜಯೇಂದ್ರ ಅವರು ಹೇಳಿದ್ರಂತೆ. ಆದರೆ ಹೈಕಮಾಂಡ್ ಕೇಳಲಿಲ್ವಂತೆ. ವಿಜಯೇಂದ್ರ ಅವರಿಗೆ ಒಂದು ಕ್ಲಿಯರ್ ಮೆಸೇಜ್ ಕೊಡೋದಕ್ಕೆ ಈ ಉಚ್ಚಾಟನೆ ನಡೆದಿದೆ ಅನ್ನೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಮಾತು. ನನಗೇನೋ ಹಂಗೆ ಅನ್ಸಲ್ಲಪ್ಪ. ಮೇಲ್ನೋಟಕ್ಕಂತೂ ಖಂಡಿತ ಪಾಸಿಟಿವಿಟಿ ಎಲ್ಲದರಲ್ಲೂ. ಅದರ್ವೈಸ್ ಇವ್ರಿಗೆ ಯಾರಾದರೂ ಹೇಳಿದಾರೇನೋ, ಕೇಂದ್ರದ ನಾಯಕರು ಯಾರಾದರೂ ಇವ್ರಿಗೆ ಸಪೋರ್ಟಿವ್ ಆಗಿ ಹೇಳಿರಬೇಕು, ಹಿಂಗೆ ಮಾಡಿದ್ದಾರೆ, ಇದು ವಿಜೇಂದ್ರ ಅವ್ರಿಗೆ ಕೊಡೋ ಮೆಸೇಜು ಅಂತ. ಅದರ್ವೈಸ್ ನನಗೇನು ಹಂಗೆ ಅಂತ ಅನ್ಸೋದಿಲ್ಲ. ನೋಡ್ತಾ ಇದ್ರೆ ಅವರಿಗೂ ಅದೇ ಬೇಕಾಗಿತ್ತು, ಹಂಗೆ ಆಯ್ತು. ಎಸ್, ಬಟ್ ಇದು ಯಾವಾಗಲೂ ಆಗಬೇಕಾಗಿದ್ದು ಇವಾಗ ಆಯ್ತು ಅಷ್ಟೇ.